ಹೀಗಿದ್ದರೇನು ಹೀಗಿದ್ದರೇನು ಯಾವಾಗೂ ನನ್ನ ಹಸ್ತದಲ್ಲಿ ಇಂತಹ ಒಂದು ರೇಖೆ ಇದೆ, ಹೀಗಿದ್ದರೇನು? ನನ್ನ ಆಯುಷ ರೇಖೆ ಹೀಗಿದೆ, ಹೀಗಿದ್ದರೇನು? ನನ್ನ ಹೃದಯ ರೇಖೆ ಹೀಗಿದೆ, ಹೀಗಿದ್ದರೇನು? ನನ್ನ ಜ್ಞಾನ ರೇಖೆ ಹೀಗಿದೆ, ಹೀಗಿದ್ದರೇನು? ಭಾಗ್ಯ ರೇಖೆ ಹೀಗಿದೆ. ಹೀಗೆ ಹೀಗಿದ್ದರೇನು ಹೀಗಿದ್ದರೇನು ಎಂದು ಕೇಳುವಂತಹ ತುಂಬಾ ಜನರನ್ನು ನಾವು ನೋಡ್ತೇವೆ. ಇವತ್ತು ನಾನು ಅದರಲ್ಲಿ ಹೃದಯ ರೇಖೆ ಮತ್ತು ಜ್ಞಾನ ರೇಖೆ ಬಗ್ಗೆ ಹೇಳ್ತೇನೆ. ಅದರಲ್ಲಿ ಏನೇನು ನಿಮಗೆ ಯಾರ ಅರ್ಥದಲ್ಲಿ ಯಾವ ರೀತಿಯ ರೇಖೆಗಳಿದ್ದಾಗ ಯಾವ ರೀತಿಯ ಅಭಿವೃದ್ಧಿ ಆಗುತ್ತದೆ, ಯಾವ ರೀತಿಯಲ್ಲಿ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣಲು ಸಾಧ್ಯ, ಯಾವ ರೀತಿಯಲ್ಲಿ ಜನರು ಯಶಸ್ಸು ಕಾಣುತ್ತಾರೆ ಎಂಬುದಕ್ಕೆ ರೇಖೆಗಳು ನಮಗೆ ಸೂಚನೆ ಕೊಡುತ್ತೆ. ಹೃದಯ ರೇಖೆ ಇರ್ಬೋದು, ಜ್ಞಾನ ರೇಖೆ ಇರ್ಬೋದು, ಭಾಗ್ಯ ರೇಖೆ ಇರ್ಬೋದು, ಆಯುಷ ರೇಖೆ ಇರ್ಬೋದು. ಈ ರೇಖೆಗಳಲ್ಲಿರುವಂತಹ ಕೆಲವು ಬದಲಾವಣೆಗಳಿಂದ ನಾವು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ಬೋದು, ಬೇಕಾದಂಗೆ ಆದರೆ ನಾವು ಎಷ್ಟೇ ಹಣ ಸಂಪಾದನೆ ಮಾಡೋ ಅದೇ ರೀತಿಯಲ್ಲಿ ನಾವು ಕಷ್ಟ ಅನುಭವಿಸುವಂತಹ ಸಾಧ್ಯತೆಯೂ ಇದೆ ಎಂಬುದನ್ನು ಮರೆಯಬಾರದು. ಆದುದರಿಂದ ಹೀಗಿದ್ದರೇನು ಎಂಬುದನ್ನು ತಿಳಿದುಕೊಂಡಾಗಲೇ ನಾವು ನಮ್ಮ ಜೀವನದಲ್ಲಿ ಏನೇನು ನಡೆಯಬಹುದು, ಯಾವ ರೀತಿಯಲ್ಲಿ ಈ ರೇಖೆಗಳಿಂದ ನಾವು ಸೂಚನೆಗಳನ್ನು ಪಡೆಯಬಹುದು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನೋಡಿ, ನಾವು ಹಲವು ವಿಚಾರಗಳನ್ನು ಇದುವರೆಗೆ ತಿಳ್ಕೊಳ್ತಾ ಬಂದಿದ್ದೇವೆ. ನಮ್ಮ ಹಸ್ತರೇಖೆಗಳನ್ನು ನೋಡಿ ಅದರಲ್ಲಿರುವ ಕೆಲವು ಚಿಹ್ನೆಗಳು, ಕೆಲವು ಸೂಚನೆಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನಷ್ಟು ತಿಳಿದುಕೊಳ್ಳಕ್ಕಿದೆ. ಆದುದರಿಂದ ಎಲ್ಲವನ್ನೂ ನೀವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಾಗಲೇ ಹಸ್ತರೇಖೆಯನ್ನು ನೋಡಿ ನಮ್ಮ ಭವಿಷ್ಯವನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಈಗ ನೋಡಿ, ಹೀಗಿದ್ದರೇನು ಎಂಬುದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕಂತಿದ್ದೇನೆ. ಅಂದರೆ BM ಚಾರಿಟಿ ರಿಸರ್ಚ್ ಸೆಂಟರ್ ಅವರ ಈ ಕಾರ್ಯಕ್ರಮವು ನಿಮಗೆ ಇಷ್ಟವಾದರೆ ಈಗಲೇ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಎಲ್ಲಿ ಯಾವಾಗಲೂ ಹೇಳುವ ಹಾಗೆ ಇದು ಆಸಕ್ತಿ ಮತ್ತು ನಂಬಿಕೆ ಇರುವವರಿಗಾಗಿರುವಂತಹ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಭವಿಷ್ಯ ತಿಳಿಯಬೇಕೆಂಬುವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಆಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿಂದ ಕೊನೆಯ ತನಕ ಏನೇನು ನಡೆಯುತ್ತದೆ, ನಿಮ್ಮಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನು ಪರಿಹರಿಸುವ ವಿಧಾನಗಳನ್ನು ನಾವು ತಿಳಿಸುತ್ತೇವೆ. ಈಗ ನೋಡಿ, ನಾ ಹೇಳಿದೆ ಹೀಗಿದ್ದರೇನು ಅಂತ ಕೇಳ್ತಾರೆ ಅಂತ. ಈಗ ಹೃದಯ ಮತ್ತು ಜ್ಞಾನ ರೇಖೆ ನಿಮಗೆ ಗೊತ್ತಿದೆ. ಹೃದಯ ರೇಖೆ ಮತ್ತು ಜ್ಞಾನ ರೇಖೆಗಳು ಯಾವುದೆಂದು ನಿಮಗೆ ಗೊತ್ತಿದೆ. ಹೃದಯ ರೇಖೆ ಮತ್ತು ಜ್ಞಾನ ರೇಖೆಗಳು ಎರಡು ರೇಖೆಗಳ ಬಗ್ಗೆ ನೋಡಿ. ಇದು ಜ್ಞಾನ ರೇಖೆ, ಇಲ್ಲಿಂದ ಇಲ್ಲಿವರೆಗೆ ಇದು ಹೃದಯ ರೇಖೆ. ಈ ಜ್ಞಾನ ರೇಖೆ ಒಂದೇ ಆಗಿದ್ದರೆ ಕೆಲವರ ಅರ್ಥದಲ್ಲಿ ಇದು ಒಂದೇ ರೇಖೆಯಾಗಿ ಕಾಣುತ್ತೆ. ಇದು ಇಲ್ಲಿ ಏನೋ ಒಂದು ಕಂಬು ಥರ ಕಾಣುತ್ತೆ ಅಷ್ಟೇ, ಆದರೆ ಈ ಒಂದೇ ರೇಖೆಯಾಗಿ ಕಾಣಿಸುತ್ತದೆ. ಒಂದೇ ರೇಖೆಯಾಗಿದ್ದರೆ ಅವರಿಗೆ ನೋವಿನ ಸಮಸ್ಯೆ ಎದುರಾಗಬಹುದು. ಅಂದರೆ ಅಪಘಾತ ಆಗ್ಬೋದು, ಅನಿರೀಕ್ಷಿತವಾಗಿ ಅಪಘಾತ ಆಗ್ಬೋದು. ಇದು ಚೆನ್ನಾಗಿದ್ದರೆ, ಇದು ಒಂದೇ ರೇಖೆಯಾಗಿದ್ದರೆ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಆದರೆ ಈ ರೇಖೆ ಇದ್ದರೆ ಅದರಿಂದ ಆಗುವಂತಹ ಸಮಸ್ಯೆಗಳು ಬೇಗನೆ ಪರಿಹಾರವಾಗುತ್ತದೆ. ಅಂದರೆ ಆ ಅಪಘಾತದಿಂದ ಅಪಾಯವಾಗುವುದು ಕಡಿಮೆಯಾಗಿರುತ್ತದೆ. ಅದೇ ರೀತಿ ಈ ಅಪಾಯ ಕಡಿಮೆಯಾಗಿರುತ್ತದೆ. ಯಾವುದು ನಾವು ಹೇಳ್ದಲ್ಲ, ಭಾಗ್ಯರೇಖೆ ಇದ್ದವರೇ ಅಪಾಯ ಕಡಿಮೆ. ಆದರೆ ಎರಡೂ ಕೈಯಲ್ಲಿ ಭಾಗ್ಯರೇಖೆ ಇಲ್ಲದಿದ್ದರೆ, ಎರಡೂ ಕೈಯಲ್ಲಿ ಭಾಗ್ಯರೇಖೆ ಇಲ್ಲದೇ ಇದ್ದಾಗ, ಈ ರೇಖೆ ಒಂದೇ ರೇಖೆ ಆಗಿದ್ದಾಗ ಅವರಿಗೆ, ಹಾಗೂ ಈ ಆಯುಷ ರೇಖೆ ತುಂಡಾಗಿದ್ದರೆ, ಎಲ್ಲಾದರೂ ಕಟ್ಟಾಗಿರೋದು ಆಯುಷ ರೇಖೆ ಎಲ್ಲಾದರೂ ಕಟ್ಟಾಗಿದ್ದರೆ ಅವರಿಗೆ ಏನಾದರೂ ಅಪಾಯವಾದರೆ ಅಥವಾ ರೋಗವಾದರೆ ಅಥವಾ ಅಪಘಾತವಾದರೆ
ಅವರು ಹಿಂದಿನ ಹಾಗೆ ಆರೋಗ್ಯವನ್ನು ಮರಳಿ ಪಡೆಯುವುದು ಕಷ್ಟವಾಗಬಹುದು ಎಂಬುದರ ಸೂಚನೆ. ಯಾವ್ದ್ಯಾವುದು? ಈ ರೇಖೆ ಕಟ್ಟಾಗಿರಬೇಕು, ಈ ರೇಖೆ ಭಾಗ್ಯರೇಖೆ ಇಲ್ಲದೆ ಇರುವುದು, ಈ ಎರಡು ರೇಖೆ ಒಂದೇ ರೇಖೆಯಾಗಿದ್ದರೆ ಅಂತಹ ವ್ಯಕ್ತಿಗಳಲ್ಲಿ ಅಪಘಾತವಾಗುವಂತ ಸಾಧ್ಯತೆ ಇದೆ. ಅಪಘಾತವಾದರೂ ಅವರು ಮೊದಲಿನ ಹಾಗೆ ಆರೋಗ್ಯವಂತರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದು ಕಷ್ಟವಾಗಬಹುದು ಎಂಬ ಸೂಚನೆ ಎಂದು ತಿಳಿದು ನೀವು ಎಚ್ಚರವಾಗಿರಬೇಕು. ಅಂತಹ ಸೂಚನೆ ಇದ್ದವರು ಎಚ್ಚರವಾಗಿರಬೇಕಾದಂತ ಒಂದು ಸೂಚನೆ ಅದಾಗಿದೆ. ಒಂದೇ ಹಸ್ತದಲ್ಲಿ ಮಾತ್ರ ನಾನು ಈಗ ಹೇಳಿದಂತ ಈ ಭಾಗ್ಯರೇಖೆ ಇಲ್ಲದೆ ಇರುವುದು, ಇನ್ನೊಂದು ರೇಖೆ ಇದ್ದರೆ ಅಂದರೆ ಅವರ ಆಯುಷ ರೇಖೆ. ಈಗ ಅದೇ ನೋಡಿ, ಒಂದೇ ಹಸ್ತದಲ್ಲಿ ಮಾತ್ರ ಈ ಭಾಗ್ಯರೇಖೆ ಇಲ್ಲದೆ ಇದ್ದರೂ ಅಪಘಾತವಾಗುವುದು ತೀವ್ರತೆ. ಆಯುಷ ರೇಖೆ ಶಾಖೆಗೆ ಒಟ್ಟಿಗಿರುವಂತಹ ಹೃದಯ ಮತ್ತು ಜ್ಞಾನ ರೇಖೆ ತಾಕಿದರೆ ಒಳ್ಳೆಯ, ಭಾಗ್ಯರೇಖೆಯಿಂದ ಒಂದು ಶಾಖಾರೇಖೆ ಇದ್ದರೂ ಉತ್ತಮ ಎಂಬುದನ್ನ ತಿಳ್ಕೋಬೇಕು. ಯಾವಾಗ ಈಗ ನೋಡಿ, ಈ ಎರಡು ರೇಖೆಗಳು ಒಂದೇ ಆಗಿರೋದು. ಈ ಜ್ಞಾನ ರೇಖೆ ಮತ್ತು ಈ ಹೃದಯ ರೇಖೆ ಒಂದೇ ಆಗಿದ್ದು, ಇಲ್ಲಿಂದ ಒಂದು ರೇಖೆ ಹೋಗಿ ಇದಕ್ಕೆ ತಾಗಿಕೊಂಡಿದ್ದರೆ, ಯಾವುದು ಆಯುಷ ರೇಖೆಯಿಂದ ಒಂದು ರೇಖೆ ಹೋಗಿ ತಾಗಿಕೊಂಡಿದ್ದರೆ, ಭಾಗ್ಯರೇಖೆಯಿಂದ ಒಂದು ಶಾಖಾರೇಖೆ ಇದ್ದರೂ, ಭಾಗ್ಯರೇಖೆಯ ಒಂದು ಶಾಖಾರೇಖೆ ಇದ್ದರೂ ಸಹ ಅವರಿಗೆ ಜೀವನದಲ್ಲಿ ಅಂತಹ ಹೇಳಿಕೊಳ್ಳುವಂತಹ ಅಪಾಯಗಳೇನಾಗುವುದಿಲ್ಲ. ಅವರಿಗೆ ಜೀವನದಲ್ಲಿ ಅಭಿವೃದ್ಧಿ ಇದೆ. ಅವರ ಜೀವನದಲ್ಲಿ ಅಭಿವೃದ್ಧಿ ಇದೆ. ಈಗ ನಾನು ಹೇಳಿದಂತಹ 3 ವಿಚಾರಗಳನ್ನು ನೀವು ತಿಳ್ಕೊಂಡಿರಬೇಕು. ಈ ಹೃದಯ ರೇಖೆ ಮತ್ತು ಜ್ಞಾನ ರೇಖೆ ಒಂದೇ ಆಗಿದ್ದು, ಭಾಗ್ಯರೇಖೆ ಇಲ್ಲದೆ ಇದ್ದ ಈ ಆಯುಷ ರೇಖೆ ಕಟ್ಟಾಗಿದ್ದರೆ ಆಗುವಂತಹ ಪರಿಣಾಮ ಏನು, ಎರಡೂ ಹಸ್ತದಲ್ಲಿ ಭಾಗ್ಯರೇಖೆ ಇಲ್ಲದಿದ್ದಾಗ ಏನಾಗುತ್ತದೆ ಎಂಬುದನ್ನ ಹೇಳಿದೆ. ಹಾಗೆಯೇ ಈ ಆಯುಷ ರೇಖೆಯಿಂದ ಒಂದು ರೇಖೆ ಈ ರೇಖೆಗೆ ಬಂದು, ಭಾಗ್ಯರೇಖೆಯಿಂದ ಒಂದು ರೇಖೆ ಈ ರೇಖೆ ಬಂದಿದ್ದರೆ, ಮೇಲ್ಮುಖವಾಗಿ ಬಂದಿದ್ದರೆ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗುತ್ತದೆ, ಅಭಿವೃದ್ಧಿ ಆಗುತ್ತದೆ, ಯಶಸ್ವಿ ಜೀವನವಾಗುತ್ತದೆ. ಈಗ ನಾನು ಹೇಳಿದಂತಹ ವಿಚಾರ ನಿಮಗೆ ಅರ್ಥವಾಗಿರ್ಬೇಕು. ಯಾಕಂದ್ರೆ ಈ ಭಾಗ್ಯರೇಖೆ ಇರುವಂಥವರು ಇಲ್ಲದೆ ಇರುವಂಥದ್ದು, ಆಯುಷ ರೇಖೆ ಕಟ್ಟಾಗಿರುವುದು ಹಾಗೂ ಜ್ಞಾನ ರೇಖೆ ಹೃದಯ ರೇಖೆ ಒಂದೇ ಆಗಿರುವುದು ಫಲಗಳನ್ನ ಈಗ ನಾವು ಹೇಳಿದ್ದೇವೆ. ಆದರೆ ಒಂದು ಈಗ ಇದ್ದರೂ ಉತ್ತಮ, ಯಾವುದೇ ಒಂದು ನೋಡಿ, ಆವಾಗ ಏನಾಗುತ್ತೆ ಅಂದ್ರೆ, ಎಲ್ಲಾದರೂ ಇದು ಈ ರೇಖೆ ಮೇಲೆ ಈ ತರ ಚೌಕಾಕಾರದ ಒಂದು ಚಿಹ್ನೆ ಇದ್ದರೆ ಅಪಾಯದಿಂದ ಪಾರಾಗುವುದು. ಶನಿ ಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದರೆ, ಶನಿ ಪರ್ವ ನಿಮ್ಗೆ ಗೊತ್ತಿದೆ, ಶನಿ ಪರ್ವದಲ್ಲಿ ಇಂತಹ ಒಂದು ಚೌಕಾಕಾರದ ಚಿಹ್ನೆ ಇದ್ದರೆ, ಶನಿ ಪರ್ವ ನಿಮ್ಗೆ ಗೊತ್ತಿದೆ, ಶನಿ ಪರ್ವದಲ್ಲಿ ಇಂತಹ ಒಂದು ಚೌಕಾಕಾರದ ಚಿಹ್ನೆ ಇದ್ದರೆ ಅಪಾಯದಿಂದ ಬೇಗನೆ ಅವರು ಪಾರಾಗುವಂತಹ ಸಾಧ್ಯತೆ. ಅಪಾಯ ಬಂದರೂ ಸಹ ಅವರು ಜೀವನದಲ್ಲಿ ಮತ್ತಷ್ಟು ಉತ್ತಮವಾದ ರೀತಿಯ ಅಭಿವೃದ್ಧಿ ಹೊಂದುತ್ತಾರೆ. ಅದೇ ರೀತಿ ರೇಖೆಯಲ್ಲಿ ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೂ ಸಹ, ಈ ತರ ನಕ್ಷತ್ರ ಚಿಹ್ನೆ ಇದ್ದರೂ ಸಹ ಅವರಿಗೆ ತಲೆ ಎತ್ತಿ ಹೇಳುವ ಸಾಧ್ಯತೆ ಇದ್ದು, ಅವರಿಗೆ ನಕ್ಷತ್ರ ಚಿಹ್ನೆ ಯಾವುದ್ರ ಮೇಲೆ ಇರಬೇಕು? ಈ ರೇಖೆ ಮೇಲೆ ಇರಬೇಕು. ಆ ರೇಖೆ ಮೇಲಿದ್ದಾಗ ಅವರಿಗೆ ತಲೆಗೆ ಏಟು ಬೀಳುವಂತಹ ಸಾಧ್ಯತೆ ಇದೆ ಎಂದು ತಿಳಿದುಕೊಂಡು ಎಚ್ಚರಿಕೆಯಿಂದ ಬೈಕ್ ರೈಡ್ ಮಾಡೋದಕ್ಕೆ ಅದೆಲ್ಲವೂ ಹೆಲ್ಮೆಟ್ ಅನ್ನು ಹಾಕೊಂಡು ಗಾಡಿ ಓಡಿಸುವುದು ಅನಿವಾರ್ಯ ಎಂದು ತಿಳಿಯಬೇಕು. ಅದು ಇಲ್ಲದೆ ನೀವು ಬೈಕ್ಗಳನ್ನ, 2 ವೀಲರ್ಗಳನ್ನ ಓಡಿಸಲೇಬಾರದು ಎಂದು ತಿಳಿದುಕೊಂಡಿರಬೇಕು. ಏಟು ಬೀಳುವ ಸಾಧ್ಯತೆ ಇದೆ. ಈ ರೇಖೆಯಲ್ಲಿ ಕಪ್ಪು ಚುಕ್ಕೆ, ಈ ರೇಖೆಯಲ್ಲಿ ನೋಡಿ, ಈ ರೀತಿಯ ರೇಖೆಗಳು ಅಥವಾ ಇಂಟು ರೇಖೆ ಅಥವಾ ಕಪ್ಪು ಚುಕ್ಕೆ ಎಲ್ಲಾದರೂ ಕಪ್ಪು ಚುಕ್ಕೆ ಹೀಗೆ ಇದೆಲ್ಲವೂ ಇದ್ದರೆ ಅಪಾಯದಿಂದ ಪಾರಾಗುವ ಸಾಧ್ಯತೆಯು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಅಂತ ತಿಳ್ಕೋಬೇಕು. ಯಾಕಂದರೆ ಇದೆಲ್ಲವೂ ದೋಷಕಾರಕವಾಗಿರುತ್ತದೆ. ಮೊದಲು ಹೇಳಿದ್ದು ನಮ್ಮ ಈ ಚೌಕಾಕಾರದ್ದು ಎಲ್ಲವೂ ನಮ್ಮನ್ನು ಕಾಪಾಡುತ್ತೆ. ನಕ್ಷತ್ರ ಒಳ್ಳೆಯದೇ, ಆದರೂ ಅದು ತಲೆಗೆ ಇಟ್ಟು ಬಿಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಯಾರಿಗೆ ಈ ರೇಖೆಗಳು ಒಟ್ಟು 2 ರೇಖೆಗಳು ಹೃದಯ ರೇಖೆ ಮತ್ತು ಜ್ಞಾನ ರೇಖೆ ಒಟ್ಟಾಗಿದ್ದವರ ಈ ವಿಷಯವನ್ನ ನಾವು ಈಗ ಹೇಳಿದ್ದು.
ಯಾವುದೇ ರೀತಿಯಲ್ಲೂ ಇದು ಚಿಹ್ನೆಗಳಿದ್ದರೂ ಸಹ ಎಂತಹ ಪರಿಸ್ಥಿತಿ ಆದರೂ ಅವರು ಅಪಾಯದಿಂದ ಪಾರಾಗಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು, ಅಂದರೆ ಚಿಕಿತ್ಸೆ ಮಾಡಿಸ್ಕೊಂಡು ಅವರು ಆರೋಗ್ಯವಂತರಾಗುವಂತಹ ಸಾಧ್ಯತೆ ಇದೆ. ಅಂದರೆ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಈಗ ನಮ್ಮದು ಬ್ರೈಟ್ ಲೈನ್ ಅಂದರೆ ಈ ಲೈನ್ ಇಲ್ಲಿ ಇದು ಯಾವುದು, ನಮ್ಮ ಮಣಿಕಟ್ಟಿನ ರೇಖೆ ಇದೆಯಲ್ಲ, ಅಲ್ಲಿ ನಕ್ಷತ್ರ ಚಿಹ್ನೆ, ಅಲ್ಲಿ ಒಂದು ನಕ್ಷತ್ರ ಚಿಹ್ನೆ, ಹಾಗೆ ಇದ್ರ ಮೇಲೆ ಒಂದು ನಕ್ಷತ್ರ ಚಿಹ್ನೆ, ಎಲ್ಲಾದರೂ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಅದೃಷ್ಟವಂತರೆಂದೇ ಹೇಳಬಹುದು. ಕಂಕಣ ರೇಖೆ ಅಥವಾ ಮಣಿಕಂಠನ ರೇಖೆಯಲ್ಲಿ ಮತ್ತು ಈ ಭಾಗ್ಯರೇಖೆಯಲ್ಲಿ ನಕ್ಷತ್ರ ಇದ್ದರೆ ಅವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಬೇಗನೆ ಅಭಿವೃದ್ಧಿಯಾಗಿ ಉತ್ತಮವಾದ ಜೀವನವನ್ನ ನಡೆಸುತ್ತಾರೆ ಎಂಬುದನ್ನ ತಿಳ್ಕೋಬಹುದು. ಭಾಗ್ಯರೇಖೆಯ ಒಂದು ಚಂದ್ರ ಪರ್ವದಿಂದ ಹೊರಟು, ಈಗ ಭಾಗ್ಯರೇಖೆ ನಾವು ಹೇಳಿದ್ವಿ, ಭಾಗ್ಯರೇಖೆ ಚಂದ್ರ ಪರ್ವದಿಂದ ಹೊರಟು ನೋಡಿ, ಭಾಗ್ಯರೇಖೆ ಚಂದ್ರ ಪರ್ವದಿಂದ ಹೊರಟಿದೆ, ಅಥವಾ ಅಥವಾ ಚಂದ್ರನ ಇಲ್ಲಿಂದ ಹೊರಡಬಹುದು, ಅಥವಾ ಕಂಕಣದಿಂದ ಹೊರಡಬಹುದು, ಆಯುಷ ರೇಖೆಯಿಂದ ಹೊರಡಬಹುದು. ಈಗ ಆಯುಷ ರೇಖೆಯಿಂದ ಹೊರಡುತ್ತೆ. ಹಾಗೆ ಈ ರೇಖೆ ಇದೆಯಲ್ಲ, ಈಗ ಈ ಭಾಗ್ಯರೇಖೆ ಚಂದ್ರ ಪರ್ವಾಗಿರ್ಬೋದು, ಈ ಮಣಿಕಂಠದಿಂದ ಹೊರಡಬಹುದು, ಆಯುಷ ರೇಖೆಯಿಂದ ಹೊರಟಿರ್ಬೋದು. ಅದು ಇಲ್ಲಿಗೆ ಬರುವುದಂತಹ ಅದರ ಫಲದಲ್ಲೂ ವ್ಯತ್ಯಾಸ ಕಾಣುತ್ತದೆ. ಈಗ ಇಲ್ಲಿ ಹುಟ್ಟಿದರೆ ಇಲ್ಲಿಂದ ಹೊರಟಿದರೆ ಏನು, ಇಲ್ಲಿಂದ ಹೊರಟಿದ್ರೆ ಏನು, ಇಲ್ಲಿಂದ ಹೊರಟಿದ್ರೆ ಏನು, ಹೀಗೆ ಬೇರೆ ಬೇರೆ ಜಾಗದಿಂದ ಹೊರಟಂತಹ ಭಾಗ್ಯರೇಖೆಯಲ್ಲಿ ಕಂಡು ಬರುವಂತಹ ಕೆಲವು ಮುಖ್ಯವಾದ ವ್ಯತ್ಯಾಸಗಳನ್ನ ನಾವು ತಿಳ್ಕೋಬೇಕು. ಹಾಗೆಯೇ ಈ ರೇಖೆ ಎಲ್ಲಿ ಕಟ್ಟಾಗಿದ್ದರೆ, ಇಲ್ಲಿ ಕಟ್ಟಾಗಿದ್ದರೆ ಅವರು ಶಿಕ್ಷಣದಲ್ಲೇ ಸಮಸ್ಯೆ ಇರುತ್ತದೆ, ಅವರು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನ ತಿಳ್ಕೋಬೇಕು. ಸಾಧ್ಯತೆ ಇದೆ. ಹಾಗೆ ಅವರಿಗೆ ಬಾಲ್ಯದಲ್ಲಿ ಅಥವಾ ಮನೆಯ ತಂದೆ ತಾಯಿಯಿಂದ ಬಡತನದಲ್ಲಿ ಜೀವನ ಮಾಡಿ ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸಿ ಜೀವನವನ್ನ, ಹಣಕಾಸಿನಲ್ಲಿ ಸಮಸ್ಯೆ ಆಗಬಹುದು. ಹಾಗೆ ಈ ರೇಖೆ ಜೀವನದ ಸ್ಥಿತಿಗತಿಯನ್ನು ತಿಳಿಸುತ್ತದೆ. ಇತರೆ ರೇಖೆಗಳಿಗೆ ಗಮನಿಸಬೇಕು. ಅಂದರೆ ಈ ರೇಖೆ ಇದೆಲ್ಲ, ನಾನು ಇಲ್ಲಿಂದ ಹೊರಟಾಗ ಏನು ಫಲ, ಇಲ್ಲಿಂದ ಹೊರಟಾಗ ಅತ್ಯುತ್ತಮ ಫಲ, ಇದು ವಿದೇಶದಿಂದ ಫಲ, ಇದು ನಮ್ಮ ಶಿಕ್ಷಣದಿಂದ ಫಲ, ಹೀಗೆ ಅದು ಎಲ್ಲಿ ಕಟ್ಟಾಗಿರುತ್ತೋ ಆ ಕಟ್ಟಾದಂತಹ ಜಾಗಕ್ಕೆ ನಾವು ಅನುಗುಣವಾಗಿ ಅವರ ಆರ್ಥಿಕ ಸ್ಥಿತಿಯ ದೋಷ ಫಲಗಳು, ಆರೋಗ್ಯದಲ್ಲಿ ದೋಷ ಫಲಗಳು, ಅವರ ಶಿಕ್ಷಣದಲ್ಲಿ ದೋಷ ಫಲಗಳನ್ನು ನಾವು ಕಾಣಬಹುದು. ಹೀಗೆ ಆ ವ್ಯಕ್ತಿಯ 4 ಮುಖ್ಯ ಸ್ಥಳಗಳಿಂದ ಇದು ಹೊರಡುವಂಥದ್ದು. ಅಂದರೆ ಇದು ಕೆಲವರ ಕೈಯಿಂದ ಇಲ್ಲಿಂದನೇ ಹೊರಡುತ್ತೆ, ಮಧ್ಯದಿಂದ ಇದ್ದರೆ ಅವರ ಬಾಲ್ಯದಲ್ಲಿ ತುಂಬಾ ಬಡತನ ಇರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಇಲ್ಲಿಂದ ಹೊರಟ್ರೆ ಅವರಿಗೆ ಆರ್ಥಿಕವಾದ ಸ್ಥಿತಿ ಇರುತ್ತೆ, ಅದು ಎಲ್ಲೂ ಕಟ್ಟಾಗದೇ ಇದ್ದರೆ ಅವರ ಜೀವನ ಉತ್ತಮ ಸ್ಥಿತಿಯಲ್ಲಿ ಮುಂದುವರೆದಿರುತ್ತದೆ ಎಂಬುದನ್ನಾಗಿ ತಿಳಿಯಬೇಕು. ಹೀಗೆ ಇಲ್ಲಿಂದ ಹೊರಟ್ರೆ ಅವರಿಗೆ ಅವರ ಮಧ್ಯ ವಯಸ್ಸಿನ ಬಳಿಕವೇ ಅವರಿಗೆ ಒಳ್ಳೆಯ ರೀತಿ, ಆದರೂ ಅವರು ಸ್ವಂತವಾದ ಶ್ರಮದಿಂದ, ಅವರ ಪರಿಶ್ರಮದಿಂದ, ಬೇರೆ ಯಾರೂ ಅವರಿಗೆ ಸಹಾಯ ಮಾಡಲಿಲ್ಲ, ಅವರೇ ಶ್ರಮಪಟ್ಟು ಒಂದು ಉತ್ತಮವಾದ ದಾರಿಯನ್ನು ಕಂಡುಕೊಂಡು ಆ ದಾರಿಯಲ್ಲಿ ಮುಂದುವರಿದವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಎಂದು ತಿಳಿಯಬೇಕು. ಈಗ ನೋಡಿ, ನಾವು ಅದನ್ನು ಹೇಳಿದ್ವಿ. ಈಗ ಕೆಲವು ಇದು ಇಷ್ಟೊತ್ತು ಹೇಳಿದ್ದು ನಾವು ನಮ್ಮ ಭವಿಷ್ಯದ ಬಗ್ಗೆ ಹೇಳಿದ್ದು. ಇನ್ನು ನೋಡಿ, ನಾವು ಹೇಗೆ ಹಣವನ್ನು ಇಟ್ಟುಕೋಬೇಕು, ಹಣವನ್ನು ಹೇಗೆ ಇಡಬೇಕು, ಹಣವನ್ನು ನಾವು ಸಂಪಾದನೆ ಮಾಡಬೇಕಾದ್ರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಒಂದೆರಡು ಟಿಪ್ಸ್ಗಳನ್ನು ಹೇಳೋಣ. ನೋಡಿ, ಸಾಮಾನ್ಯವಾಗಿ ನಮಗೆ ಹಣವನ್ನು ಯಾವ ರೀತಿ ಹಣವನ್ನು ಒಟ್ಟುಗೂಡಿಸಿಡುವುದು ಮುಖ್ಯ. ಮನಿ ಎಂಜಾಯ್ಮೆಂಟು ಹೇಳಿದ್ದೀನಿ. ಹಣದ ಬಗ್ಗೆ ಅದೊಂದು ಇಂಧನ ಇದ್ದಾಗೆ. ಹಣ ಎಂದರೆ ಅದು ಒಂದು ಇಂಧನ. ಅಂದರೆ ಮೋಟ್ರ್ ಬೈಕ್ಗೆಲ್ಲ ನಾವು ಪೆಟ್ರೋಲ್ ಹಾಕಬೇಕು, ಗಾಡಿಗೆಲ್ಲ ಪೆಟ್ರೋಲ್ ಹಾಕಬೇಕು. ಅದೇ ಥರ ಹಣ ಎನ್ನುವುದು ಮನುಷ್ಯನ ಜೀವನಕ್ಕೆ ಬೇಕಾದ ಒಂದು ಇಂಧನ ಇದ್ದ ಹಾಗೆ. ಆದುದರಿಂದ ಅದು ಕ್ವಾಲಿಟಿ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಆಗಿರ್ಬೇಕು. ಕ್ವಾಲಿಟಿ ಅಂದ್ರೆ ಏನು? ಹಣ ಸಂಪಾದನೆ ಮಾಡಿದ ಹಣವನ್ನು ಸ್ಕಿಲ್ಲಿನಿಂದ ಬೆಳೆಸ್ಕೋಬೇಕು, ಸ್ಕಿಲ್ ಆಗಿ ಬೆಳೆಸಬೇಕು. ಯಾಕೆ? ಹಣವನ್ನು ನಾವು ಮೋಸದಿಂದ ಪಡೆದರೆ ಅದು ಸರಿಯಾದ ಹಣ
ಸಂಪಾದನೆಯಲ್ಲ, ಅದರಲ್ಲಿ ಕ್ವಾಲಿಟಿ ಇರುವುದಿಲ್ಲ. ಆದ್ದರಿಂದ ನಾವು ಶ್ರಮಪಟ್ಟು ಕೆಲಸ ಮಾಡಿ ಅಥವಾ ವ್ಯವಹಾರ ಮಾಡಿ ಹಣವನ್ನು ಸಂಪಾದನೆ ಮಾಡಬೇಕು. ಅದನ್ನು ಯಾವ ರೀತಿ ಖರ್ಚು ಮಾಡಬೇಕೆಂಬ ಸ್ಕಿಲ್ಲನ್ನು ಬೆಳೆಸ್ಕೊಂಡಿರಬೇಕು. ಸ್ಕಿಲ್, ಹಣದ ಬಗ್ಗೆ ವಿಸ್ತಾರವಾಗಿ ತಿಳಿಯಬೇಕು. ಹಣ ಹೇಗೆ ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ಉಳಿಸಬೇಕು ಎಂಬುದನ್ನು ಹಿರಿಯರಿಗೆ ಹಣ ಕೊಡುವುದು ಒಳ್ಳೆಯ ಒಂದು ಗುಣ. ಹಿರಿಯರಿಗೆ ನೋಡಿದಾಗ ಅವರಿಗೆ ಖರ್ಚಿಗೆ ಏನಾದರೂ ಹಣ ಕೊಡುವುದು ಒಳ್ಳೆಯದು. ಸಾಲಗಳನ್ನು ಆದಷ್ಟು ಬೇಗ ತೀರಿಸುವಂತಹ ಪ್ರಯತ್ನ ಆಗಬೇಕು. ಸಾಲಗಳನ್ನು ಅಂದರೆ ಕೃತಜ್ಞತೆ ಬರೆದಿಡುವುದು. ನಮಗೆ ಯಾರು ಏನು ಸಹಾಯ ಮಾಡಿದರೂ ಸಹ ಅದನ್ನು ಕೃತಜ್ಞತೆಯನ್ನು ಬರೆದಿಡುವುದು. ನಾನು ಇವತ್ತು ಇವರಿಂದ ಇಷ್ಟು ಹಣವನ್ನು ಸಾಲ ಪಡೆದೆ, ಅವರು ನನಗೆ ಸಾಲ ಕೊಟ್ಟರು, ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಇವತ್ತು ಇಂತಹ ವಿಚಾರಗಳನ್ನು ಇಂಥ ವ್ಯಕ್ತಿಯಿಂದ ತಿಳಿದುಕೊಂಡೆ, ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಹೀಗೆ ನಾವು ಆ ದಿನ ನಾವು ಏನು ಮಾಡಿದ್ವೋ ಅದನ್ನು ಕೃತಜ್ಞತೆಯಿಂದ ನಾವು ಬರೆದಿಡಬೇಕು. ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಮರೆಯಬೇಕು. ಯಾವಾಗಲೂ ಯಾರ ಹತ್ರ ಹೋಗಿ ನನಗೆ ಬಡತನ, ನನಗೆ ಕಷ್ಟ, ನನಗೆ ಬಡತನ ಅಂತ ಹೇಳಬಾರ್ದು. ಆ ಕಷ್ಟಗಳನ್ನು ಮರೆತು ನಾವು ಹಣಕ್ಕೆ ಮಹತ್ವ ಕೊಡಬೇಕು. ಹಣ ಬರುತ್ತದೆ, ಹಣ ಬಂದಾಗ ನಾವು ಅದನ್ನು ಗೌರವ ಭಾವದಿಂದ, ಭಕ್ತಿ ಭಾವದಿಂದ ಅದನ್ನು ಸ್ವೀಕರಿಸಿ ಅದನ್ನು ಲೆಕ್ಕಾಚಾರದಲ್ಲಿ ಖರ್ಚು ಮಾಡಬೇಕು. ಅಂದರೆ ಹಣಕ್ಕೆ ಮಹತ್ವ ಇಡಬೇಕು. ಪರ್ಸ್ನಲ್ಲಿ ಅಥವಾ ಹಣವನ್ನು ಇಡಬೇಕು. ಯಾವಾಗಲೂ ಒಂದು ಪರ್ಸ್ನಲ್ಲಿ ಹಣವನ್ನು ಇಟ್ಟುಕೊಳ್ಳಬೇಕು. ಹಾಗೆ ಇಡುವುದರಿಂದ ಮನಿ ಅಟ್ರಾಕ್ಷನ್ ಆಗುತ್ತದೆ. ಮನಿ ಅಟ್ರಾಕ್ಷನ್, ಮನಿ ಆಕರ್ಷಣೆ ಅಂದರೆ ಹಣದ ಆಕರ್ಷಣೆ ಆಗುತ್ತದೆ. ಇನ್ನು ಹೆಚ್ಚಿನ ಹಣ ಇದ್ದಾಗ ಅದು ಬ್ಯಾಂಕಿನಲ್ಲಿರಲಿ. ಅಕೌಂಟ್ ಯಾವತ್ತೂ ಖಾಲಿ ಇರಬಾರದು. ಬ್ಯಾಂಕ್ ಅಕೌಂಟಲ್ಲಿ ಒಂದಷ್ಟು ಹಣ ಯಾವಾಗಲೂ ಇರಬೇಕು. ಯಾರಿಗಾದರೂ ಹಣ ಕೊಟ್ಟರೆ ಪ್ರಾರ್ಥನೆಯಿಂದ ಕೊಡಬೇಕು. ಯಾರಿಗಾದರೂ ಹಣ ಕೊಡುವಾಗ ಅದನ್ನು ಪ್ರಾರ್ಥನೆ ಅಂತ ಕೊಡಬೇಕು. ಇದು ಒಳ್ಳೆಯದಾಗಲಿ, ಅವರಿಗೆ ಒಳ್ಳೆಯ ಅನುಕೂಲ ಆಗಲಿ, ಇದರಿಂದ ಅವ್ರಿಗೆ ಉಪಯೋಗ ಆಗಲಿ, ಸದುಪಯೋಗ ಆಗಲಿ ಅಂತ ನಾವು ಮನಸ್ಸಿನಲ್ಲಿ ಅಂದುಕೊಂಡೇ ಹಣ ಕೊಡಬೇಕು. ಒಳ್ಳೆಯದನ್ನು ದಾನ ಮಾಡಿ ಕೊಂಡುಕೊಳ್ಳುವಾಗ ಉತ್ತಮವಾದದ್ದನ್ನು ಕೊಂಡುಕೊಳ್ಳಬೇಕು. ಒಳ್ಳೆಯದನ್ನು ದಾನ ಮಾಡಿ ನಾವು ಕೊಂಡುಕೊಳ್ಳುವಾಗ, ದಾನ ಮಾಡ್ತೀವಿ ಆಮೇಲೆ ನಾವು ಬೇರೆ ತಗೊಳ್ತೀವಿ, ಆವಾಗ ಉತ್ತಮವಾದದ್ದನ್ನು ಕೊಂಡುಕೊಳ್ಳಬೇಕು. ಹಣದ ಬಗ್ಗೆ ಯಾರ ಜೊತೆಯೂ ಕೋಪದಿಂದ ಮಾತನಾಡಬಾರದು. ಹಣದ ಬಗ್ಗೆ ಯಾರ ಜೊತೆಯಲ್ಲೂ ಕೋಪದಿಂದ ಮಾಡಬಾರದು. ಹೀಗೆ ಹಣವನ್ನು ನಾವು ಗೌರವ ಭಾವದಿಂದ, ಭಕ್ತಿ ಭಾವದಿಂದ ಕಂಡಾಗ ನಮಗೆ ಹಣದ ಹರಿವು ಹೆಚ್ಚಾಗಿ ನಾವು ಹೆಚ್ಚು ಹಣವನ್ನು ಗಳಿಸಿ ಹಣವನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ. ಹಣ ಇಲ್ಲ ಎಂಬ ಒಂದು ಸಮಸ್ಯೆ ನಮ್ಮಿಂದ ದೂರವಾಗುತ್ತದೆ. ಇದು ನಿಮಗೆ ಕೊಡುತ್ತಿರುವಂತಹ ಹಣಕಾಸಿನ ಬಗ್ಗೆ ನೀಡುತ್ತಿರುವಂತಹ ಒಂದು ಸಲಹೆಯ ಟಿಪ್ಸ್. ಇಂತಹ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಬರುತ್ತೇನೆ. ಈ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ನೀವಿನ್ನೂ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮನಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿದು ಅದರಂತೆ ಜೀವನವನ್ನು ರೂಪಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.